ವೀಕ್ಷಕರೇ, ಮಿಥುನ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ್ ರಾಶಿಗೆ ಏನು ಫಲ ಸಿಗ್ತಾ ಇದೆ, ಏನ್ ಲಾಭ ಇದೆ, ಏನ್ ನಷ್ಟ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು, ಅದ್ಭುತವಾದ ವಿಚಾರಗಳು ವಿಡಿಯೋ ನೋಡಿದ್ಮೇಲೆ ನಿಮಗೆ ತುಂಬಾ ಎಷ್ಟು ಉಪಯೋಗ ಆಗುತ್ತೆ ಅನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ, ನೀವು ಕೆಲವೊಂದು ಮುಖ್ಯವಾದ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕು. ನಿಮ್ ಮಿಥುನ್ ರಾಶಿಯವರ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ನೀವು ತಿಳ್ಕೋಬೇಕು. ಏನು ಅಂತಂದ್ರೆ, ಮಿಥುನ್ ರಾಶಿಯವರ ಅಂಡರ್ನಲ್ಲಿ ಬರುವಂತದ್ದು ಯಾವುದು? ಮೃಗಶಿರ ನಕ್ಷತ್ರದ 3 ಮತ್ತು 4ನೇ ಚರಣ, ಆರಿದ್ರ ನಕ್ಷತ್ರದ 4 ಚರಣಗಳು, ಪುನರುಸು ನಕ್ಷತ್ರದ ಮೊದಲ 3 ಚರಣಗಳು ಈ ಮಿಥುನ್ ರಾಶಿ ಅಂಡರ್ನಲ್ಲಿ ಬರುತ್ತೆ. ರಾಶಾಧಿಪತಿ ಬುಧ, ಆಕಾಶದ ತತ್ವದ ರಾಶಿ, ಪಶ್ಚಿಮ ದಿಕ್ಕಿನ ರಾಶಿ, ಪುರುಷ ಲಿಂಗದ ರಾಶಿ. ಜೊತೆಗೆ ಈ ರಾಶಿಯ ರತ್ನ ಬಂದು ಪಚ್ಚೆ. ರಾಶಿಯ ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ ಆಗಿದೆ. ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ. ಅದೃಷ್ಟದ ದೇವತೆ ಶ್ರೀ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ. ಅದೃಷ್ಟದ ಸಂಖ್ಯೆ 5263 ಆಗಿರ್ತಕ್ಕಂಥದ್ದು. ಅದೃಷ್ಟದ ದಿನಾಂಕ 5/14/23 ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಬಂದು ಮೇಷ, ಸಿಂಹ, ತುಲಾ, ಕನ್ಯಾ ಮಿತ್ರ ರಾಶಿಗಳಾದ್ರೆ, ಶತ್ರು ರಾಶಿ ಬಂದು ಕಟಕ ರಾಶಿ ಆಗಿರ್ತಕ್ಕಂಥದ್ದು. ಇನ್ನು ಮಿಥುನ್ ರಾಶಿಯವರು ಅಂತಂದ್ರೆ ಕೇಳಬೇಕಾ, ಯಾವತ್ತಿಗೂ ರಸಿಕರು, ಜಾಣರು, ನಿರ್ಭಯಕರು, ಬೇರೆಯವರ ಅಂಡರ್ನಲ್ಲಿ ಇಷ್ಟಪಡಲ್ಲ ಇರೋದಕ್ಕೆ, ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾರೆ. ಸ್ವಾಭಿಮಾನಿಗಳು, ಕಲಾರಸಿಕರು, ಕರುಣಾಳುಗಳು, ದಯಾಮಯವುಳ್ಳಂತಹ ವ್ಯಕ್ತಿಗಳು ಯಾರು ಅಂತಂದ್ರೆ ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಮಿಥುನ್ ರಾಶಿಯವರು ಅಂತ ಹೇಳ್ಬೋದು. ಇಂಥ ಮಿಥುನ್ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕಾರಕವಾಗಿದೆ ಅಂತ ನೋಡ್ಕೋಬೇಕು ಅಂತಂದ್ರೆ 13, 14, 21, 22, 25 ಹಾಗೂ 26ನೇ ತಾರೀಕು ತುಂಬಾ ಶುಭಕಾರಕವಾದ ಲಾಭಕಾರಕವಾಗಿರತಕ್ಕಂಥ ದಿನಗಳು ಅಂತ ಹೇಳ್ಬೋದು. ಇನ್ನು ಅಶುಭಕರವಾಗಿರ್ತಕ್ಕಂಥ ದಿನಗಳು ಯಾವುದು ಅಂತಂದ್ರೆ 6, 7, 8, 18, 16, 24ನೇ ತಾರೀಕು ನಿಮಗೆ ಅಷ್ಟೊಂದು ಶುಭಕರವಾದ ಫಲಗಳಿಲ್ಲ. ಹಾಗಾಗಿ ನೀವು ಏನಾದ್ರೂ ಮುಖ್ಯವಾದ ಕೆಲಸ ಕಾರ್ಯ ಇಂಪಾರ್ಟೆಂಟ್ಸ್ ಇತ್ತಂತಂದ್ರೆ ಶುಭಕಾರಕವಾಗಿರತಕ್ಕಂಥ ದಿನಗಳಲ್ಲಿ ಮಾಡಿಕೊಳ್ಳಿ, ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಈ ಒಂದು ಸೆಪ್ಟೆಂಬರ್ ತಿಂಗಳ ಫಲವನ್ನ ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ ಈ ನೀವು ಏನಾದ್ರೂ ಜೀವನದಲ್ಲಿ ಒಂದು ಸಕ್ಸಸ್ ಅನ್ನ ಕಾಣಬೇಕು, ಒಳ್ಳೆ ಫಲಗಳನ್ನ ಕಾಣಬೇಕು, ಏನಾದ್ರೂ ಒಂದು ಬದಲಾವಣೆಗಳನ್ನ ಕಾಣಬೇಕು, ಅದ್ಭುತವಾಗಿರತಕ್ಕಂಥದ್ದನ್ನ ಸಾಧನೆ ಮಾಡಬೇಕು ಅಂತಂದ್ರೆ ಒಂದೇ ತರದ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೋಬಾರದು. ಡಿಫ್ರೆಂಟ್ ಆಗಿರತಕ್ಕಂಥದ್ದನ್ನ ಪ್ರಯತ್ನ ಮಾಡಬೇಕು, ಬದಲಾಯಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಬೇರೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿ, ಅಥವಾ ದೂರದೃಷ್ಟಿ ಇಟ್ಟುಕೊಂಡು ಪ್ರಯತ್ನ ಮಾಡಿ, ವೈವಿಧ್ಯಮಯವಾಗಿರತಕ್ಕಂಥದ್ದನ್ನ ಅದರಲ್ಲಿ ಜೋಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ನೀವು ಏನ್ ಕೆಲಸ ಮಾಡ್ತಾ ಇದ್ರಲ್ಲ ಅದು ನಿಮ್ಗೆ ಸಕ್ಸಸ್ ಸಿಗ್ಲಿಲ್ಲ ಅಂತಂದ್ರೆ ಅದು ಸಾಲದು. ಅದ್ರಲ್ಲಿ ಏನೋ ಇನ್ನು ಚೇಂಜ್ ಕೇಳ್ತಾ ಇದೆ, ಬದಲಾವಣೆ ಕೇಳ್ತಾ ಇದೆ. ಆ ಬದಲಾವಣೆ ಯಾವುದನ್ನ ನಾನು ತೆಗೆದುಕೊಂಡು ಬರ್ಬೇಕು, ಇನ್ನು ಹೆಚ್ಚಿನ ಸಮಯವನ್ನ ಆ ಕೆಲಸಕ್ಕೆ ನೀವು ಸ್ಪೆಂಡ್ ಮಾಡ್ಬೇಕು, ಹೆಚ್ಚಿನ ಬುದ್ಧಿಯನ್ನ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಸ್ಪೆಂಡ್ ಮಾಡಿದ್ರೆ ಅದ್ಭುತವಾಗಿರತಕ್ಕಂಥ ಫಲ ಸಿಗುತ್ತೆ. ಇದನ್ನ ನೀವು ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರುವಂತ ಮುಖ್ಯವಾದ ಅಂಶ ಇದು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಬಹುಮುಖ್ಯವಾದ ವಿಚಾರಗಳು ಕೂಡ ಇದು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಒಂದೇ ರೀತಿಯಲ್ಲಿರ್ತಕ್ಕಂತಹ, ಒಂದೇ ಮಾದರಿಯಲ್ಲಿರ್ತಕ್ಕಂಥದ್ದನ್ನ ಮಾಡಬೇಡಿ, ಡಿಫರೆಂಟ್ ಆಗಿರುವಂತದ್ದನ್ನ ಪ್ರಯತ್ನ ಮಾಡಿ, ಬೇರೆ ಬೇರೆ ಆಯಾಮಗಳಿಂದ ಪ್ರಯತ್ನ ಮಾಡಿದ್ರೆ ನಿಮಗೆ ಅದ್ಭುತವಾದ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಖಂಡಿತವಾಗಿಯೂ ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು. ಇನ್ನು ಯಾವುದೇ ವಿಚಾರದಲ್ಲಿ ದೃಢವಾಗಿರತಕ್ಕಂಥ ತೀರ್ಮಾನವನ್ನ ತೆಗೆದುಕೊಳ್ಳಿ. ಯಾಕಂದ್ರೆ ನೀವು ಬಹಳಷ್ಟಲ್ಲಿ ಏನಾಗುತ್ತೆ, ಎಸ್ ನೋ ಸಿಚುವೇಶನ್ ಇದೆ. ಪ್ರಾರಂಭದಲ್ಲಿ ಏನೋ ನುಗ್ಗು ಬಿಡ್ತೀರಿ, ಮಾಡ್ಬಿಡ್ತೀರಿ, ಬಹಳ ಚೆನ್ನಾಗಿರುತ್ತೆ ಪ್ರಾರಂಭದಲ್ಲಿ, ಬಟ್ ಅದು ಅಂತಿಮದಲ್ಲಿ ಏನಾಗುತ್ತೆ, ನೀವು ಅಂದುಕೊಂಡಂತ ರಿಸಲ್ಟ್ ಸಿಗಲ್ಲ. ಈ ರೀತಿ ಬಹಳಷ್ಟು ಜೀವನದಲ್ಲಿ ಆಗೋಗಿದೆ. ಹಾಗಾಗಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲು ನಾನು ಮಾಡ್ತೀನಾ, ಮಾಡೋ ಶಕ್ತಿ ನನಗಿದೆಯಾ, ನಾನ್ ನಿಭಾಯಿಸಬಲ್ಲೆನಾ, ನಾ ಮಾನಸಿಕವಾಗಿ ಎಷ್ಟು ಫಿಟ್ ಇದೀನಿ, ಫೈನಾನ್ಸಿಯಲಿ ಎಷ್ಟು ಫಿಟ್ ಇದೀನಿ, ಮೆಂಟಲಿ ಎಷ್ಟು ಫಿಟ್ ಇದೀನಿ, ಇದ್ರ ಬಗ್ಗೆ ನೀವು ಮೊದಲೇ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಆ ಅಖಾಡಕ್ಕೆ ಇಳಿರಿ. ನೀವು ಅಂದುಕೊಂಡಿದ್ದಕ್ಕಿಂತಲೂ ಅದ್ಭುತವಾದ ಫಲ ಸಹಜವಾಗಿ ಸಿಕ್ಕೇ ಸಿಗುತ್ತೆ. ಇನ್ನು ಬಹಳಷ್ಟು ವಿಚಾರ ಇದೆ, ನಾನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಳೇಬೇಕು ಅಂತ ವಿಚಾರಗಳು ಇದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಡು. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರ, ಇದು ಅಂತಿಂತ ಜಾತಕ ಅಲ್ಲ, ಭಾರತದ ಎಲ್ಲಾ ಭಾಷೆಯಲ್ಲೇ ಸಿಗ್ತಕ್ಕಂತ ಜಾತಕ. ಜೊತೆಗೆ 80 ಪುಟ, 80 ಪುಟ ಅಂದ್ರೆ ಸುಮ್ನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವಿಸ್ತೃತವಾಗಿದೆ ಈ ಜಾತಕ ಅಂತ ಹೇಳಿ. ಇದು ನಿಮ್ಮದೇ ಆದಂತ ಜನ್ಮ ಜಾತಕ ಫಲ. ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ. ಯಾಕಂತಂದ್ರೆ ಈಗ ಯಾರಿಗೂ ಸಮಯ ಇಲ್ಲ, ಬದಲಾದಂತ ಜೀವನ ಶೈಲಿಯಿಂದಾಗಿ ಯಾರಿಗೂ ಸಮಯ ಇಲ್ಲ. ಹಾಗಾಗಿ ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿ ಆರಾಮಾಗಿ ನಿಮ್ಮ ಜಾತಕವನ್ನ ತರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ಅನಿರೀಕ್ಷಿತವಾಗಿರ್ತಕ್ಕಂತ ನಿಮಗೆ ಖರ್ಚು ವೆಚ್ಚಗಳು ಜಾಸ್ತಿ, ಸಿಕ್ಕಾಪಟ್ಟೆ ಖರ್ಚು ವೆಚ್ಚಗಳು ಆಗ್ತಾ ಇದೆ. ಈ ಖರ್ಚು ವೆಚ್ಚಗಳಿಗೆ ದಯವಿಟ್ಟು ನೀವು ಕಡಿವಾಣ ಹಾಕ್ಲೇಬೇಕು. ಅವಶ್ಯಕತೆ ಇರತಕ್ಕಂಥದ್ದನ್ನ ಮಾಡ್ಕೊಳ್ಳಿ, ಆದ್ರೆ ಅನವಶ್ಯಕವಾಗಿರುವಂತದ್ದು ಅದರಲ್ಲಿ ಸೇರ್ಪಡೆ ಆಗ್ತಾ ಇದೆ. ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸಬೇಕಾಗತ್ತೆ. ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಗೆ ನೀವು ಕಡಿವಾಣವನ್ನ ಹಾಕಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಅಂದ್ರೆ 4 ಕಾಸು ಸಂಪಾದನೆ ಆಗುತ್ತೆ. ಮುಂದೆ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ಸರಿ ಆಗ್ತವೆ. ಹಣ ಗಳಿಸ್ತಕ್ಕಂಥದ್ರ ಕಡೆ ಹೆಚ್ಚಿನ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ನೀವು ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವೊಂದು ಜನ ಈ ಮನೆ ಕಟ್ಟುವಂಥದ್ದು, ಮನೆ ಕೊಳ್ಳುವಂಥದ್ದು, ಯಾವುದೋ ಮುಖ್ಯವಾಗಿರ್ತಕ್ಕಂಥ ಬೆಲೆ ಬಾಳುವಂತ ಆಸ್ತಿಯನ್ನ ಖರೀದಿ ಮಾಡುವಂತ ಸನ್ನಿವೇಶಗಳು, ಬೆಲೆ ಬಾಳುವಂತ ವಸ್ತುವನ್ನ ಖರೀದಿ ಮಾಡುವಂತ ಸಾಧ್ಯತೆಗಳಿದೆ. ಮಾಡ್ಕೊಳ್ಳಿ, ಆದ್ರೆ ಸಾಲ ಸಂದ ಮಾಡ್ಕೊಳಕ್ ಹೋಗ್ಬೇಡಿ. ಸಾಲ ಮಾಡ್ಕೊಂಡು ಮಾಡಿದ್ರೆ ಬರುವಂತ ದಿನಗಳಲ್ಲಿ ಕೆಲವೊಂದು ಸಂಕಷ್ಟಗಳನ್ನ ಎದುರಿಸಬೇಕಾದಿತ್ತು. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ವಿದ್ಯಾರ್ಥಿಗಳಾಗಿದ್ರೆ, ಮಿಥುನ್ ರಾಶಿ ವಿದ್ಯಾರ್ಥಿಗಳಾಗಿದ್ರೆ ಬಹಳ ಒಳ್ಳೆ ಸಾಧನೆ ಮಾಡುವಂತ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲ ಈ ತಿಂಗಳಲ್ಲಿ ಸಿಗುವಂತದ್ದು. ಮದುವೆ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ ವಿವಾಹದ ಯೋಗಗಳು ಕೂಡ ನಿಮಗೆ ಈ ತಿಂಗಳಲ್ಲಿ ಕಂಡು ಬರುತ್ತೆ. ಆದ್ರೆ ಸ್ವಲ್ಪ ಏನಾಗುತ್ತೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ಹೆಚ್ಚಿನ ಸಮಯವನ್ನ ಉದ್ಯೋಗದ ಕಡೆ ಕಳೀತಾ ಇದ್ದೀರಿ. ವಿಶ್ರಾಂತಿ ಇಲ್ಲದಿರತಕ್ಕಂತ ಒಂದು ಜೀವನ, ಸ್ಟ್ರೆಸ್ ಜಾಸ್ತಿ ಇದೆ, ಒತ್ತಡ ಜಾಸ್ತಿ ಇದೆ. ಆ ಕಾರಣದಿಂದಾಗಿ ಆರೋಗ್ಯದವನ್ನು ನೀವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಆರೋಗ್ಯದ ಕಡೆ ಗಮನ ಕೊಡಿ. ಕೆಲಸನೂ ಮಾಡ್ತಾ ಇರಿ, ಆರೋಗ್ಯದ ಕಡೆನೂ ಕೂಡ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಸಾರ್ವಜನಿಕರ ಒಂದು ಸದಾ ಸೇವೆಯಲ್ಲಿರ್ತೀರಿ. ಬೇರೆಯವರಿಗೆ ಸರಿದಾರಿಗೆ ತರತಕ್ಕಂತಹ, ಯಾಕಂದ್ರೆ ಮಿಥುನ್ ರಾಶಿಯವರಿಗೆ ನಾವು ಬೆಳಿಬೇಕು, ಬೇರೆಯವರನ್ನು ಬೆಳೆಸ್ಬೇಕನ್ನುವಂತ ಮನಸ್ಥಿತಿ ಇದು ಇಲ್ಲೂ ಕೂಡ ಈ ತಿಂಗಳಲ್ಲಿ ಬಹಳಷ್ಟು ಅದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಯತ್ನ ಇದೆ. ಉದ್ಯೋಗದಲ್ಲಿ ಒಂದು ವೈವಿಧ್ಯಮಯವಾಗಿರತಕ್ಕಂತ ಪ್ರಯತ್ನವನ್ನ ಮಾಡಿಕೊಂಡಾಗ ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಪ್ರಾರಂಭದಲ್ಲೂ ಹೇಳಿದೀವಿ. ಜೊತೆಗೆ ನಿಮಗೆ ಈ ತಿಂಗಳಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಬಹಳಷ್ಟು ತೊಡಗಿಸ್ಕೊಳ್ಳುವಂಥದ್ದು, ಇದರಿಂದ ಮಾನ ಸನ್ಮಾನ, ಕೀರ್ತಿ, ಬಿರುದು, ಬಾವಲಿಗಳು, ಪ್ರತಿಷ್ಠೆಗೆ ಪಾತ್ರವಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಈ ಮಿಲಿಟರಿಯಲ್ಲಿರುವಂತವ್ರು, ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಉನ್ನತವಾಗಿರತಕ್ಕಂಥ ಸ್ಥಾನಮಾನಕ್ಕೆ ಬಡ್ತಿ ಪಡೆಯುವಂತ ಸನ್ನಿವೇಶ ಇದೆ. ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಹಣ ಒದಗಿಸ್ತಕ್ಕಂಥ ಕೆಲಸದಲ್ಲಿ ಇದ್ರೆ ಬಹಳ ಒಳ್ಳೆ ಅನುಕೂಲತೆಗಳಾಗುತ್ತೆ. ಇನ್ನು ಸ್ವಂತ ಶಾಲಾ ಕಾಲೇಜ್ ನಡೆಸ್ತಕ್ಕಂಥವ್ರಿಗೆ, ಪ್ರಾರಂಭಿಸ್ತಕ್ಕಂಥವ್ರಿಗೆ ಒಳ್ಳೆ ಅವಕಾಶಗಳು ಕಂಡು ಬರುತ್ತೆ. ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಥವಾ ಸರ್ಕಾರಿ, ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸಂತೃಪ್ತಿಯಾಗಿರ್ತಕ್ಕಂಥ ಜೀವನ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಕಲೆಗಾರರಿಗೆ, ಸಂಗೀತಗಾರರಿಗೆ ವಿಶೇಷವಾಗಿ ಹೆಚ್ಚಿನ ಅವಕಾಶಗಳು ಸಿಗುವಂತ ಸನ್ನಿವೇಶಗಳಿದೆ. ಉತ್ತಮವಾಗಿರತಕ್ಕಂತ ಒಂದು ಅವಕಾಶಗಳು ನಿಮಗೆ ಈ ತಿಂಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಸಿಕ್ಕಿರುವಂತ ಅವಕಾಶವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅವಕಾಶಗಳನ್ನ ತಪ್ಪಿಸ್ಕೊಂಡು ಆಮೇಲೆ ಸಿಕ್ಕಿರುವಂತ ಅವಕಾಶ ಕೈಬಿಟ್ಬಿಟ್ವಲ್ಲಪ್ಪ ಅಂತೇಳಿ ಆಮೇಲೆ ನೀವು ಚಿಂತೆ ಮಾಡುವಂತ ಪ್ರಯತ್ನವನ್ನ ಮಾಡ್ಕೊಳಕ್ ಹೋಗ್ಬೇಡಿ. ತಾಳ್ಮೆಯಿಂದ ಇರಿ, ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ ಅದ್ಭುತವಾಗಿರತಕ್ಕಂತ ಫಲ ಸಿಗುತ್ತೆ. ಅಂದ್ರೆ ಈ ವಿಡಿಯೋದುದ್ದಕ್ಕೂ ನೀವು ಕಲ್ತಿರುವಂತದ್ದೇನು, ತಿಳ್ಕೊಂಡಿರ್ತಕ್ಕಂಥದ್ದು ಏನು ನೋಡಿ ಇದ್ರ ಬಗ್ಗೆ ಯೋಚನೆ ಮಾಡಿ. ಕೆಲವೊಂದು ಮುಖ್ಯವಾದ ಪಾಯಿಂಟ್ ಗಳನ್ನ ಹೇಳಿದ್ವಿ, ಅದನ್ನ ಫಾಲೋ ಮಾಡಿದ್ರೆ ನೀವು ಈ ತಿಂಗಳಲ್ಲಿ ಅದ್ಭುತವಾದಂತ ಫಲ ಪಡಿತೀರಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇನ್ನು ಪರಿಹಾರ ಹೇಳ್ಬೇಕು. ನಾವು ಪರಿಹಾರ ಹೇಳೋದಕ್ಕಿಂತ ಮುಂಚೆ ಈ ವಿಡಿಯೋ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರತಕ್ಕಂತ ವಿಡಿಯೋನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಈ ತಿಂಗಳಲ್ಲಿ ಮಿಥುನ್ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಪರಿಹಾರ ಅಂತ ಬಂದಾಗ ಶ್ರೀ ಗಣಪತಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂಥದ್ದು, ಗಣಪತಿ ಸ್ವಾಮಿಯ ಮಂದಿರಕ್ಕೆ ಭೇಟಿ ಕೊಡ್ತಕ್ಕಂಥದ್ದು, ಗಣೇಶನಿಗೆ ಗರಿಕೆಯನ್ನ ಅರ್ಪಿಸ್ತಕ್ಕಂಥ
ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಅದ್ಭುತವಾದ ಶ್ರೇಷ್ಠವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಯಾವತ್ತು ದೈವ ಕೃಪೆ ಅನ್ನುವಂಥದ್ದು ಇತ್ತು ಅಂತಂದ್ರೆ ಎಂತ ಕಷ್ಟಗಳಿದ್ರು ಕೂಡ ಅದನ್ನ ದಾಟಿ ನಾವು ಮುಂದೆ ಬಂದು ಬಿಡ್ತೇವೆ. ಹಾಗಾಗಿ ನಿಮ್ಮ ಪರಿಶ್ರಮದ ಜೊತೆಗೆ ದೈವಾನುಗ್ರಹ ಅನ್ನುವಂಥದ್ದು ಬೇಕು. ಈ ಪೂಜೆ ತುಂಬಾ ಸಿಂಪಲ್ ಆಗಿರುವಂತದ್ದು ಕೂಡ ನಾನು ತಿಳಿಸಿದ್ದೀನಿ. ಅದನ್ನ ಮಾಡಿಕೊಳ್ಳಿ. ದೈವ ಕೃಪೆಗೆ ಪಾತ್ರವಾಗಿ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು.